ಬಾರಮ್ಮ. ಅಯ್ಯೋ ತಂಗಿ ಬೇಗ ಬಾರಮ್ಮ. ವಿಷಯ ಬೇಕು, ಬೇಗ ಬಾರಮ್ಮ. ತಂಗಿ, ಇವತ್ತು ನಿಮ್ಗೆ 2 ಮುಖ್ಯವಾದ ವಿಷಯ ಹೇಳ್ಬೇಕು. ಯಾವ ನಾವು 2 ವಿಷಯ? ನೋಡು, ತವ್ರ ಮನೆ ಬಿಟ್ಟು ಬಂದಿರೋ ನೀನು ಸೀಮಂತ ಮಾಡೋರು ಯಾರು ಇಲ್ಲ ಅಂತ ಹೊರ್ತಾ ಇದೆಯಲ್ಲ, ಅದಕ್ಕೆ ಇವತ್ತು ಈ ನಿನ್ನ ನಿನ್ ತಾಯಿ ಸ್ಥಾನದಲ್ಲಿ ನಿಂತು ಸೀಮಂತ ಮಾಡ್ತೀನಿ. ಈಗ ನಿಮ್ಗೆ ಖುಷಿನಾ? ತುಂಬಾ ಸಂತೋಷವಾಯ್ತಣ್ಣ. ಮತ್ತೆ ಇನ್ನೊಂದ್ ಯಾವ್ದನ್ನಾದ್ರೂ ಸಂತೋಷದ ವಿಷಯ? ಅದೇ ಹೇಳ್ಬೇಕಂದ್ರೆ ಮೊದ್ಲು ಹೋಗಿ ಕಾಪಿ ಮಾಡ್ಕೊಂಡ್ ಬರ್ಬೇಕು, ಆಮೇಲೆ ವಿಷಯ ಹೇಳ್ತೀನಿ. ಅಣ್ಣ, ಮೊದ್ಲು ಆ ವಿಷಯ ಏನು ಅಂತ ಹೇಳು. ನಿನಗೆ ಹೋಗಿ ಬಿಸಿ ಬಿಸಿಯಾಗಿ ಚಾಯ್ ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ ಸರಿ. ನನ್ ಜೊತೆ ಇನ್ನೊಬ್ರು ಯಾರು ಬಂದಿದ್ದಾರೆ ಅಂತ ಸ್ವಲ್ಪ ಆ ಕಡೆ ನೋಡು. ಬನ್ನಿ ಸರ್. ಹೇಗಿದ್ದೀರಿ ಡ್ಯಾಡಿ? ನೀವ್ ಹೇಗಿದ್ದೀರಿ? ನನಗೇನಾಗಿದೆ ಅಮ್ಮ, ಈ ಕುಮಾರ್ ಅಂತ ಹೇಳಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಆದ್ರೆ ನಿನ್ನ ಗೋಪಿ ಹಾಗೂ ದುರ್ವರ್ತನೆಯಿಂದ ನನ್ನ ಮನೆ ಸರ್ವನಾಶ. ಅನ್ನದ ಸದನದಲ್ಲಿ ಆನಂದವಾಗಿ ಮಕ್ಕಳ ಜೊತೆ ಶ್ರೇಯಸ್ಸನ್ನ ಕಾಣದ ಕಣ್ಣಿದ್ದು ಕೊಡಲಾದ ನಮ್ಮ ಅನ್ನದ ಸದನದಲ್ಲಿ ಏನಾಯ್ತು ಡ್ಯಾಡಿ? ನಿನ್ನ ಗೋಪಿ ನಿನ್ನ ಗೋಪಿ ವಿನಾಶನ ಸ್ನೇಹ ಬೆಳೆಸಿ ಅವನ ಆಶ್ರಯದಲ್ಲಿ ಯಾವುದೋ ಬೀದಿಯ ಜಾರಿಣಿಯ ಜೊತೆ ಸರಾಯಿ ದಾಸನಾಗಿ ಅವಳ ಮೋಹದಲ್ಲಿ ಬಿದ್ದು ಆಸ್ತಿಯನ್ನೆಲ್ಲ ಅವಳ ಹೆಸರಿಗೆ ಬರೆಸಿತು. ಸಾಕಿದ ತಂದೆಯೇ ಕಾಲಿನಿಂದ ಒತ್ತು ಮನೆಯಿಂದ ಹೊರಗೆ ಬಿಟ್ಟಿನ ಬೀದಿಯ ಆಶ್ರಯ ಬಯಸಿದ ನನಗೆ ಈ ಕುಮಾರನ್ ನನಗೆ ಆಶ್ರಯ ಬಿಟ್ಟು ಕಾಪಾಡಿ. ಕುಮಾರ ದೇವತಾ ಮನುಷ್ಯ ಕಣಬ್ಬ, ದೇವತಾ ಮನುಷ್ಯ. ಬಿಡಿ ಸರ್. ನಿಮ್ ಮಗಳು ರಜನಿ ನಮ್ಮನೇಲಿ ಇದ್ದಿದ್ದನ್ನ ನೋಡಿ ನನಗೆ ಆಶ್ಚರ್ಯವೇ. ಅವತ್ತು ಜೀವನ ಲವ್ ಮ್ಯಾರೇಜ್ ಮಾಡಿ ತನ್ನ ಮನೆ ಕರ್ಕೊಂಡೋದ್ರು. ಆವತ್ತೇ ಒಂದ್ ತಾಯಿ ಪುಟ್ಟ ಬಟ್ಟೆಯಿಂದಲೇ ಅವಳಿಗೆ ಮನೆಯಿಂದ ಹೊರಗಾಕ್ಬಿಟ್ಲು. ದಿಕ್ಕು ದೋಚತೆ ಬೀದಿಯಲ್ಲಿ ಬಿಕ್ಕಿ ಅಳ್ತಿರ್ಬೇಕಾದ್ರೆ ನಾನ್ ಬಂದು ನನ್ ಮನೆ ಕರ್ಕೊಂಡು ಬಂದು ನನ್ನ ಆಪ್ತ ಮಿತ್ರವೆಂದು ಆಶ್ರಯ ನೀಡಿದೆ. ಕೆಟ್ಟ ಪಟ್ಟಿಂಗನ ವಿನಾಶನ ಮಾತು ಕೇಳ್ಕೊಂಡು ನನ್ನ ಮತ್ತು ತಂಗಿಯ ರಜೆ ಮೇಲೆ ಸಂಶಯ ಪಟ್ಟ. ಗರ್ಭವತಿಯಾದ ತಂಗಿನ ಅನಾಥವಾಗಿ ಮಾಡಿಬಿಟ್ಟು ಹೋದ. ಈಗ ಅವನು ಎಲ್ಲಿದ್ದಾನೋ ಏನೋ. ರಜನಿ ನನ್ನ ಒಡ ಹುಟ್ಟಿದವಳು. ನನ್ನ ಕಣ್ಣಿನ ರೆಪ್ಪೆಗಿಂತಲೂ ಹೆಚ್ಚಾಗಿ ಸಾಕ್ತಾ ಇದ್ದೀನಿ ಸಾವುಕಾರ್ರೆ, ಹೆಚ್ಚಾಗಿ ಸಾಕ್ತಾ ಇದ್ದೀನಿ. ನಿಮ್ಮಂತ ಪವಿತ್ರ ನಿಷ್ಕಲ್ಮಶವಾದ ನಿಮ್ಮ ಅಣ್ಣ ತಂಗಿಯರಲ್ಲಿ ಜೀವನ ಅಪವಾದದ ಹೊರವರಿಸಿದ್ದೇನೆ. ನಿಜ ಸರ್. ಆ ವಿನಾಶನಂತ ಸೇಡಿನ ಹೆಬ್ಬುಲಿಯ ಮಾತನ್ನು ನಂಬಿ ನನ್ನ ಸುಂದರ ಬಾಳನೆ ಚಿತ್ರ ಮಾಡಿದ ಪಾಪಿ ನಾನು. ಸ್ವಾಮಿ, ಕೊನೆಗೂ ನಿಮ್ಗೆ ನನ್ನ ನೆನಪಾಯ್ತಲ್ಲ? ನಿಜವಾಗ್ಲೂ ನಾನು ಧನ್ಯಳಾದೆ ಸ್ವಾಮಿ, ನಾನು ಧನ್ಯಳಾದೆ. ನೀವು ದೂರಾದ ದಿನದಿಂದ ಇಲ್ಲಿವರೆಗೂ ನಾನು ನಿಮ್ಮನ್ನ ನೆನೆಯದ ದಿನಗಳೇ ಇಲ್ಲ ಸ್ವಾಮಿ. ಎಷ್ಟು ಸೋತು ಹೋಗ್ಬಿಟ್ಟಿದ್ದೀರಿ ಸ್ವಾಮಿ, ಎಷ್ಟು ಸೋತು ಹೋಗ್ಬಿಟ್ಟಿದ್ದೀರಿ. ರಜನಿ, ನನ್ನಿಂದ ಎಷ್ಟು ಕಷ್ಟ ಅನುಭವಿಸಿದ್ರು ಕೂಡ ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸ್ತಿರೋ ನಿನ್ನಂತ ಗುಣವಂತೆ ಶೀಲವತೆಯನ್ನ ಹೆಂಡತಿಯಾಗಿ ಪಡೆದಿರೋ ನಾನು ನಿಜಕ್ಕೂ ಪುಣ್ಯವಂತೆ. ನಿಜಕ್ಕೂ ಪುಣ್ಯವಂತೆ. ಇಂಥ ಮಾತೆಯಷ್ಟೇ ಪವಿತ್ರಳಾಗಿರೋ ನಿನ್ ಮೇಲೆ ಜಾರತನದ ಕಥೆಯನ್ನು ಕಟ್ಟಿದ ಈ ದ್ರೋಹಿಯನ್ನ ಕ್ಷಮಿಸ್ಬಿಡು ರಜನಿ. ನೀವು ಎಂತ ಮಾತನಾಡ್ತಿದ್ದೀರಿ ಸ್ವಾಮಿ? ನಿಜವಾಗಿಯೂ
ನಾನು ಪುಣ್ಯವಂತೆ ಸ್ವಾಮಿ, ಪುಣ್ಯವಂತೆ. ನಾನು ಪುಣ್ಯವಂತೆ, ಯಾವ ಅಪರಾಧನ ಮಾಡಿಲ್ಲ ಅಂತ ನಿಮಗೆ ತಿಳಿತಲ್ಲ ಸ್ವಾಮಿ. ಇಂದಿಗೂ ಎಂದಿಗೂ ನೀವೇ ನನ್ನ ಪಾಲಿನ ದೇವರು ಸ್ವಾಮಿ, ನೀವೇ ನನ್ನ ಪಾಲಿನ ದೇವರು. ಜೀವನ್ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ದೆ, ನಿನ್ನ ದೂರ ಮಾಡಿಟ್ಟೋದೆ. ಇಲ್ಲಿ ಈಗಾದ್ರೂ ನಿನ್ನ ಸತ್ಯವಾಗಿ ಬಂದ್ಯಲ್ಲ, ಅಷ್ಟು ಸಾಕುಕೊಳ್ಳೋ ಈ ಜನ್ಮಕ್ಕೆ. ಜೀವನ್ ಕುಮಾರ್, ನೀವು ಮಾವ, ನೀವು ಗಿಳಿಯ ಹಾಕಿ ಸಾಕಿದ ನಿಮ್ಮ ಮಗಳನ್ನ ಕದ್ದೊಯ್ದು ಲವ್ ಮ್ಯಾರೇಜ್ ಮಾಡ್ಕೊಂಡು ನಿಮ್ಮ ಮನೆಯ ಘನತೆ ಗೌರವರನ್ನೆಲ್ಲ ಬೀದಿಗಿಟ್ಟ ಈ ಪಾಪಿ ಹೇಳಿದನ್ನ ಕ್ಷಮಿಸ್ತೀನ ಮಾವ. ಕ್ಷಮಿಸೋದು ಯಾಕೆ ಹೇಳೋದು? ಎಲ್ಲವೂ ಆ ಶಿವನಲ್ಲಿದೆ. ನನ್ನ ಪ್ರೇಮ ಪುತ್ರ, ಪ್ರೇಮ ಜಾಲದ ಲವ್ ಮ್ಯಾರೇಜ್ ಮರೆತು ಈಗ ನಾವೆಲ್ಲರೂ ಒಟ್ಟಿಗೆ ಆಗಿ ಬಾಳೋಣ. ನಾವೆಲ್ಲರೂ ಕೂಡಿ ಬಾಳುವ ಪೂರ್ವವೇ ಈ ಪುಣ್ಯ ಭೂಮಿಯಲ್ಲಿ ನಾನು ಮರಿ ಆಗ್ಲೇಬೇಕು. ಹೆಣ್ಣು ಒಂದು ಸಲ ಇಲ್ಲ ಸಲ್ಲದ ಅಪವಾದ ಹೊತ್ತು ಕೆಟ್ಟವಳು ಅಂತ ಅವಳ ಶೀಲದ ಮೇಲೆ ಕಳಂಕ ಬಂದ ಮೇಲೆ ಅವಳು ಈ ಕೆಟ್ಟ ಸಮಾಜ ಅವಳಿಗೆ ಒಳ್ಳೆಯ ದೃಷ್ಟಿಯಿಂದ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಈ ನನ್ನ ಕಂದನಿಗೆ, ಈ ನನ್ನ ಪುಟ್ಟನಿಗೆ ಇಲ್ಲ ಸಲ್ಲದ ಅಪವಾದ ಬರೋದು ನನಗಿಷ್ಟ ಇಲ್ಲ. ಇದು ನನ್ನಿಂದ ಸಾಧ್ಯವಿಲ್ಲ, ಇದು ನನ್ನಿಂದ ಸಾಧ್ಯ. ಸಂಶಯ ಪಡುವ ಈ ಗಂಡಂದರಿಗೆ ಬುದ್ಧಿ ಬರ್ಲಿಂದೆ ವಿಷ ಸೇವಿಸಿ ಸಾಯುವುದೇ ಲೇಸು ಅಂತ ನನ್ನ ಮನಸ್ಸು ಹೇಳ್ತಾರೆ. ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಅಣ್ಣ, ಸತಿಯೇ ಪುಣ್ಯವಂತಿ ಅಂತ ನಂಬಿ ಬಂದ ನನ್ನ ಪತಿ ಕೆಟ್ಟ ಮನಸ್ಸು ಹೋಗಿ ಒಳ್ಳೆಯವರಾಗಿದ್ದಾರಲ್ಲ ಅಂತ ಅವರನ್ನ ನೆನೆಸ್ತಾ ಇದ್ದೆ ಅಣ್ಣ. ನಾವೆಲ್ಲ ಒಂದಾಗಿ ಕೂಡಿ ಬಾಳುವ ಸಮಯದಲ್ಲಿ ಈಗ ಈ ರೀತಿ ಯೋಚನೆ ಏನು ಮಾಡ್ಬೇಡಮ್ಮ. ಜೀವನೀಗ ತನ್ನ ತಪ್ಪು ಅರಿವಾಗಿ ಇಲ್ಲಿ ಬಂದಿದ್ದಾನಲ್ಲ, ನಮ್ಗೆ ಅಷ್ಟೇ ಸಾಕು. ನೋಡಿದ್ದೇನೆ ಗೆಳೆಯ, ನಿನ್ನ ಹೆಂಡತಿಯ ಮಾತನ್ನ ಎಷ್ಟು ಶುಭ್ರ ಅಂತ ನಿನಗೆ ಈಗ ಅರ್ಥ ಆಯ್ತೇನೋ? ಜೀವನ್ ಕುಮಾರ್, ನಿಮ್ಮಗಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ದೆ ನಿಮ್ಗೆ ತುಂಬಾ ನೋವು ಕೊಟ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಆದ್ರೆ ಈಗ ಅರ್ಥ ಆಗ್ತಾ ಇದೆ ದುಡುಕೆ ಕೆಡಕಿಗೆ ಮೂಲ ಅಂತ. ನೋಡು, ದುಡುಕು ಗೆಡಕಿಗೆ ಮೂಲವಾದ್ರೂ ಅದನ್ನ ಪ್ರಮಾಣಿಸಿ ನೋಡ್ಬೇಕು. ನೋಡದೆ ಅವಘಡ ತಂದಿಟ್ರೆ ಆಗುವ ಅನಾಹುತಕ್ಕೆ ಸಾಕ್ಷಿ ಯಾರು? ನೀನೇ ತಾನೆ. ಇರ್ಲಿ ಬಿಡು ಗೆಳೆಯ, ಶುಭ್ರ ಮನಸ್ಸು ನಿನಗಿದೆಯಲ್ಲ, ಅಷ್ಟು ಸಾಕು. ಹಾ, ಆ ವಿನಾಶ್ ಊರ್ ಬಿಡೋ ಮೊದಲು ಅವನನ್ನು ಅರೆಸ್ಟ್ ಮಾಡಿ ಲಾಕಪ್ ನಲ್ಲಿ ಹಾಕಿ ಕಂಬಿ ಎಳೆದು ಬರ್ತೀನಿ. ಶಿವನ್, ಅಲ್ಲಿವರೆಗೂ ನೀನು ಮತ್ತು ಮಾವ ಇಲ್ಲೇ ಮಾತಾಡ್ತಾ ಇರಿ, ನಾನು ಬೇಗ ಬಂದ್ಬಿಡ್ತೀನಿ. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಎಲ್ಲವೂ ಸರಿಯಾಗಿ ಸಂತೋಷದಲ್ಲಿ ಕಾಲ ಕಳಿಬೇಕಾದ ಸಮಯದಲ್ಲಿ ಯಾಕೆ ವಿಷ ಕುಡಿದೆ? ಇಷ್ಟು ದಿನ ಅವಿನಾಶನ ಮಾತು ಕೇಳಿ ಯಾವ ಅಪರಾಧನೂ ಮಾಡದೆ ನಿಮ್ಮ ಬಹಳ ಸಂಗಾತಿಯಾದ ನನ್ನ ಮೇಲೆ ನೀವು ಸಂಶಯ ಮಾಡಿ ನನ್ನಿಂದ ದೂರ ಆಗ್ಬಿಟ್ರಿ. ಈಗ ನನ್ನ ಮೇಲೆ ಯಾವ ಕಳಂಕನೂ ಇಲ್ಲ ಅಂತ ನೀವು ಮರಳಿ ನನ್ನ ಜೀವನಕ್ಕೆ ಬಂದಿದ್ದೀರೇನೋ ನಿಜ ಸ್ವಾಮಿ. ಈ ಸಮಾಜದಲ್ಲಿ ಒಂದೇ ಸಾರಿ ಈ ಹೆಣ್ಣಿಗೆ ಇಲ್ಲ ಸಲ್ಲದ ಅಪವಾದ ಕಳಂಕ ಬಂದ್ರೆ ಅದು ಮತ್ತೆ ಜೀವನದಲ್ಲಿ ಜೀವಂತವಾಗಿರುವವರೆಗೂ ಯಾವತ್ತೂ
ಬೆಳೀತಾ ಇದೆ. ಈ ಸಮಾಜದಲ್ಲಿ ಈ ಮಗುವಿಗೆ ಯಾವುದೇ ರೀತಿ ಜಾರಿನ ಮಗು ಅಂತ ಕಳಂಕ ಬರೋದು ನನಗೆ ಇಷ್ಟ ಇಲ್ಲ ಸ್ವಾಮಿ. ಅದಕ್ಕೆ ಅದಕ್ಕೆ ನನಗೆ ನನಗೆ ಇದನ್ನೆಲ್ಲ ಅಪವಾದ ಹೊತ್ತು ಈ ಭೂಮಿ ಮೇಲೆ ಬದುಕಬಾರ್ದು. ನನಗೆ ನಾನು 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 ಒಳ್ಳೆಯವಳು, ನಾನು ಜಾರಿಣಿ ಅಲ್ಲ, ನಾನು ಯಾವ ತಪ್ಪು ಮಾಡಿಲ್ಲ ಅಂತ ನಿಮಗೆ ಗೊತ್ತಾಯ್ತಲ್ಲ, ನಿಮಗೆ ಗೊತ್ತಾಯ್ತಲ್ಲ. ನನಗಷ್ಟೇ ಸಾಕು. ಅದಕ್ಕೆ ನಾನು ಬದುಕಬಾರ್ದು ಅಂತ ನಾನು 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 ವಿಷ ಸ್ವಾಮಿ. ನನ್ನ ಕ್ಷಮಿಸ್ಬಿಡಿ ಡ್ಯಾಡಿ, ಡ್ಯಾಡಿ ಈ ನಿನ್ ಮಗಳನ್ನ ಕ್ಷಮಿಸ್ಬಿಡಿ ಡ್ಯಾಡಿ. ಸ್ವಾಮಿ ನನ್ನ ತಪ್ಪಿನ ಅರಿವಾಗಿ ನಿನ್ನೊಂದಿಗೆ ಕೂಡಿ ಬಾಳುವ ಮೊದಲೇ ಈ ಪಾಪಿ ಗಂಡನನ್ನ ಬಿಟ್ಟು ದೂರ ಆದೇನೆ. ನಿನ್ನ ಕಾಲುಗಿನ ಯೋಗ್ಯತೆ ಪ್ರಪಂಚವನ್ನೇ ಕಾಣದ ನಿನ್ನ ಗರ್ಭದಲ್ಲಿ ಬೆಳೆಯುತ್ತಿರುವ ಪುಟ್ಟ ಕಂದವರೊಂದಿಗೆ ನನ್ನನ್ನ ಬಿಟ್ಟು ದೂರ ಹೋದೆ. ಕಂಡು ನಾನು ರಜನಿ ಅಂತ ಯಾರಿಗೆ ಅವಳು ನನ್ನ ಸಿರಿವಂತಿ ಮಾಡು, ಶ್ರೀಮಂತ ಮಾಡ್ಕೋಬೇಕು, ಹಾಗೆ ಹೀಗೆ ಅಂತ ಎಷ್ಟೋ ಕರೆದು ಇಟ್ಕೊಂಡು ನನ್ನನ್ನ ಮದುವೆ ಆಗಿದ್ದು. ಆದ್ರೆ ನಾನು ಆ ವಿನಾಶನ ಮಾತು ಕೇಳಿ ಅವಳಿಗೆ ಒಂದಿನೂ ಸುಖ ಅನ್ನೋದು ಕೊಡದೆ ಅವಳು ಬಾಳ ಚಿತ್ರ ಮಾಡ್ತಿದ್ದೆ. ಕೊನೆ ಪಕ್ಷ ಶ್ರೀಮಂತ ಮಾಡ್ಬೇಕು ಅನ್ನೋಳು ಅವಳು ಆಸನಾದ್ರೂ ನೆರವೇರ್ತಾಳ ಮಾವ.
ಧರ್ಮೇ ಎಂದು ಜನಭಾರ ಎನ್ನುವುದಿಲ್ಲ. ತಾಯೇ ಎಂದು ತನ್ನ ಮಗುವ ಬಿಡುವುದಿಲ್ಲ. ಇದ್ದು ಸತ್ತಾಗೆ ಮಗುವ ಬಿಟ್ಟ ತಾಯಿ, ತಾಯಿಗಿಂತ ಇಲ್ಲಿ ದೊಡ್ಡದಿಲ್ಲ ತಾಯಿ. ಸೀತಾ ಮಾತೆ ಸ್ಥಾನ ಗಂಡನ ಅನುಸರಿಸಿದರೆ, ಗಂಗೆ ಗೌರಿ ಸ್ಥಾನ ಕಥೆಯ ಅನುಕರಿಸಿದರೆ, ಗಂಡ ಹೆಂಡತಿ ನಂಟು ಬ್ರಹ್ಮ ಆಗಿರ ಗಂಡು, ಹುಟ್ಟು ಸಾವಿರ ನಂಟು ಹೃದಯ ಮಿಡಿಯುವವರೆಗೆ, ಪ್ರೇಮದ ತುತ್ತ ತುದಿಯವರೆಗೆ, ಬಾಳಿನ ಗುಟ್ಟು ತಿಳಿಯುವವರೆಗೆ.